ರಾಜ್ಕುಮಾರ್ ಅಪಹರಣದ ಸುದ್ದಿ ಕಾಡ್ಗಿಚ್ಚಿನಂತೆ ಇಡೀ ರಾಜ್ಯಕ್ಕೆ ಹಬ್ಬಿತ್ತು. ಅಭಿಮಾನಿಗಳು ಆಕ್ರೋಶಭರಿತರಾಗಿದ್ರು. ರಾಜ್ಯದಲ್ಲೂ ಲಾ ಅಂಡ್ ಆರ್ಡರ್ ಕಾಪಾಡಬೇಕಿತ್ತು. ಕರ್ನಾಟಕ ತಮಿಳುನಾಡು ಗಡಿಯ ಕಾಡಿನಲ್ಲಿದ್ದ ರಾಜ್ಕುಮಾರ್ ಅವರನ್ನ ಸುರಕ್ಷಿತವಾಗಿ ಕರೆತರಬೇಕಿತ್ತು. ತಮ್ಮ ಚಾಕಚಕ್ಯತೆಯಿಂದ ಚಾಣಾಕ್ಷತನದಿಂದ ಅಧಿಕಾರ ನಿಭಾಯಿಸಿದ ಎಸ್.ಎಂ. ಕೃಷ್ಣ 108 ದಿನಗಳ ಬಳಿಕ ರಾಜ್ಕುಮಾರ್ ಅವರನ್ನ ಸೇಫ್ ಆಗಿ ಕರೆತಂದ್ರು. ದಾಹ ನೀಗಿಸಲು ಮೋಡ ಬಿತ್ತನೆ ಮಾಡಿದ ಕೃಷ್ಣಾಗಿ ಬರ ಸಿಡಿಲು. ಒಂದು ಸವಾಲು ಗೆದ್ದು ನಿಟ್ಟುಸಿರು ಬಿಡುವಾಗಲೇ ಎಸ್.ಎಂ. ಕೃಷ್ಣ ಸರ್ಕಾರಕ್ಕೆ ಭೀಕರ ಬರಗಾಲ ಸವಾಲಾಗಿ ಪರಿಣಮಿಸಿತ್ತು. ರಾಜ್ಯದಲ್ಲಿ ಮಳೆ ಕೈಕೊಟ್ಟು ಭೀಕರ ಬರಗಾಲ ಸೃಷ್ಟಿಯಾಗಿತ್ತು. ಕೆರೆ ಕಟ್ಟೆಗಳು ಒಣಗಿ ಹೋಗಿತ್ತು. ಜಲಾಶಯಗಳು ಒಣಗಿ ನೀರಿಗಾಗಿ ಹಾಹಾಕಾರ ಎದ್ದಿತ್ತು. ಅನಾವೃಷ್ಟಿಯಿಂದ ಕಂಗೆಟ್ಟಿದ್ದ ಕೃಷ್ಣ ಸರ್ಕಾರ ಜನರ ದಾಹ ನೀಗಿಸಲು ಕೈಗೊಂಡ ಮೋಡ ಬಿತ್ತನೆ ಯೋಜನೆ ಕೈಗೊಂಡಿತ್ತು. ಆದರೂ ದುರಾದೃಷ್ಟವಶಾತ್ ಮಳೆ ಬರಲಿಲ್ಲ. ಅವತ್ತು ತಮಿಳುನಾಡಿನಿಂದಲೂ ಕಾವೇರಿ ನೀರು ಹರಿಸುವಂತೆ ಒತ್ತಾಯವಿತ್ತು. ನೀರಿಲ್ಲದ ಕಾರಣ ತಮಿಳುನಾಡಿಗೆ ನೀರು ಹರಿಸದೆ ಸೆಡ್ಡು ಹೊಡೆದು ಬೆಂಗಳೂರಿನಿಂದ ಮಂಡ್ಯಕ್ಕೆ ಪಾದಯಾತ್ರೆ ಮಾಡಿದ್ದು ಇತಿಹಾಸ. ಬ್ಯೂರೋ ರಿಪೋರ್ಟ್.